ನೋಡಿ, ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಕೂಡ ಸಮರವನ್ನ ಸಾರಿದೆ. ಇಲ್ಲಿ ಕುಮಾರಸ್ವಾಮಿ ಅವರು ಕೂಡ ಪ್ರತ್ಯೇಕವಾಗಿ ಕಾಂಗ್ರೆಸ್ನ ವಿರುದ್ಧ ಹೋರಾಟವನ್ನು ಮಾಡ್ತಾ ಇರೋದು. ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಕೂಡ ಸಮರಕ್ಕೆ ಮುಂದಾಗಿದೆ. ಮೂಡ ಪ್ರಕರಣದ ವಿರೋಧವನ್ನ ಮಾಡಿ ಪಾದಯಾತ್ರೆಯನ್ನ ಹಮ್ಮಿಕೊಂಡಿರುವಂಥದ್ದು. ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಕೂಡ ಸಮರವನ್ನ ಸಾರ್ತಾ ಇದೆ. ಮೂಡ ಪ್ರಕರಣ ಅನ್ನೋದು ರಾಜ್ಯಕ್ಕೆ ತಿರುವನ್ನ ಪಟ್ಕೊಂಡಿರೋದು. ಈಗಾಗಲೇ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗಿರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಸೊ ಇದನ್ನು ಕುಮಾರಸ್ವಾಮಿ ಅವರು ಕೂಡ ತೀರಾ ಪರ್ಸನಲ್ ಆಗಿ ತೆಗೆದುಕೊಂಡಿದ್ದಾರೆ. ಸೊ ಹೀಗಿರ್ಬೇಕಾದ್ರೆ ಜೆಡಿಎಸ್ನವರು ಕೂಡ ಸಮರ ಸಾರ್ತಾ ಇದ್ದಾರೆ. ಅವರ ಪಾದಯಾತ್ರೆಯನ್ನು ಕೂಡ ಮಾಡಲಾಗ್ತಾ ಇದೆ. ಬಿಜೆಪಿಯರ ಪಾದಯಾತ್ರೆಯನ್ನು ನಾವು ನೋಡ್ತಾ ಇದ್ವಿ. ಇದು ಕುಮಾರಸ್ವಾಮಿ ಅವರ ಪಾದಯಾತ್ರೆ. ಇವತ್ತು ಮೂರನೇ ದಿನೆಯ ಹಂತದ ಒಂದು ಪಾದಯಾತ್ರೆ ಚನ್ನಪಟ್ಟಣದಲ್ಲಿ ಈಗ ತಾನೇ ಕೆಂಗಲ್ನ ಆಂಜನೇಯನ ಒಂದು ಸನ್ನಿಧಿಯಲ್ಲಿ ನಮ್ಮ ನಾಯಕರಾದಂಥ ಮಾನ್ಯ ಕುಮಾರಣ್ಣವ್ರ ಜೊತೆ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಪ್ರಾರ್ಥನೆಯನ್ನು ಸಲ್ಲಿಸಿ ಈಗ ತಾನೇ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ದೊಡ್ಡ ಮಟ್ಟದಲ್ಲಿ ಇವತ್ತು ಚನ್ನಪಟ್ಟಣ ಜನತೆ ನಮ್ಮ ನಾಯಕರಾದಂಥ ಮಾನ್ಯ ಕುಮಾರಣ್ಣ ಅವರ ನುಡಿಮುತ್ತಿನ ಮಾತುಗಳನ್ನ ಕೇಳಲಿಕ್ಕೆ ಸಾಕಷ್ಟು ಜನ ಇವತ್ತು ಒಂದು ಐತಿಹಾಸಿಕವಾದಂಥ ಒಂದು ಸಮಾವೇಶಕ್ಕೆ ಬಹುಶಃ ನೀವೆಲ್ಲ ನೋಡ್ಬೋದು. ಕಾಂಗ್ರೆಸ್ ನಾಯಕರು ಅಂದ್ರೆ ಆಡಳಿತ ಪಕ್ಷದ ನಾಯಕರು ಹೇಳ್ತಾ ಇರೋದು ಮೈಸೂರು ಚಲೋ ಹೋಗಬೇಡಿ, ಡೆಲ್ಲಿ ಚಲೋ ಹೋಗ್ಲೇಬೇಕು ಅವರು, ಯಾಕೆಂದ್ರೆ ಕೇಂದ್ರ ಸರ್ಕಾರವನ್ನ ಆಗ್ರಹ ಮಾಡಬೇಕು ಮೈತ್ರಿ ಪಕ್ಷದ ನಾಯಕರು ಅಂತ ಹೇಳ್ತಾರೆ. ಇವತ್ತು ರಾಜ್ಯ ಸರ್ಕಾರ ಕೇಂದ್ರದ ನಾಯಕರುಗಳನ್ನ, ರಾಷ್ಟ್ರೀಯ ನಾಯಕರುಗಳನ್ನ ಎಷ್ಟರ ಮಟ್ಟಕ್ಕೆ ಪರಿಗಣನೆಗೆ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಜಗತ್ ಜಾಹೀರ. ಹಾಗಾಗಿ ಇವತ್ತು ದೆಹಲಿಗೆ ಹೋಗಾಗಿದೆ. ರಾಜ್ಯದ ಜನತೆ ಕುಮಾರಣ್ಣನಿಗೆ ದೆಹಲಿ ಕಳಿಸಿದ್ದಾರೆ. ಮಂಡ್ಯ ಜಿಲ್ಲೆ ಜನತೆ ಶಕ್ತಿ ತುಂಬಿಸಿದ್ದಾರೆ. ರಾಜ್ಯದ ಜನತೆಯ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ನಮ್ಮ ನಾಯಕರು ಕುಮಾರಣ್ಣ ಅವರು ಈಗಾಗಲೇ ಹೋಗಾಗಿದೆ. ಈಗೇನು ಕಳಿಸೋ ಅವಶ್ಯಕ ಇಲ್ಲ. ಈಗ ಆಗಬೇಕಾಗಿರೋದು ಮೈಸೂರು ಚಲೋ ಯಾತ್ರೆ. ಅದಕ್ಕೆ ಇವತ್ತೇನು ಮೂಡದಲ್ಲಿ ಆಗಿರ್ತಕ್ಕಂಥ ಒಂದು ಹಗರಣ ಬೆಳಕಿಗೆ ಬಂದಿದೆ. ಹಾಗೆ ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ 187 ಕೋಟಿ ರೂಪಾಯಿ ಇವತ್ತೇನು ಹಣದ ಒಂದು ಟ್ರಾನ್ಸಾಕ್ಷನ್ ಇವತ್ತು ಸಿಕ್ಬಿದ್ದಿದೆ ಈ ಕಾಂಗ್ರೆಸ್ ಸರ್ಕಾರ. ಇದರ ವಿರುದ್ಧವಾಗಿ ಇವತ್ತು ಅಪ್ ಟು ಮೈಸೂರು ಮಾಡಿ ಇದನ್ನ ತಾರ್ಕಿಕ PSI ಆತ್ಮಹತ್ಯೆ ವಿಚಾರಕ್ಕೆ ಹೋರಾಟ ಯಾವ ರೀತಿ ಇರುತ್ತೆ? ಅತ್ಯಂತ ನೋವಿನ ಸಂಗತಿ, ಪರಶುರಾಮ್ರವರು ಒಂದು PSI ಆಗಲಿಕ್ಕೆ ಇವತ್ತು ಒಂದು ಬಡ ಕುಟುಂಬದಿಂದ ಅವ್ರ ತಂದೆ ತಾಯಿ ಇವತ್ತೇನು ಕೂಲಿ ಕಾರ್ಮಿಕರಾಗಿ ಮಗನನ್ನ ಇವತ್ತು ಬೆಳೆಸಿ ಒಂದು ಒಳ್ಳೆ ವಿದ್ಯಾಭ್ಯಾಸವನ್ನ ಮಾಡಿ ಇವತ್ತೇನು PSI ಆಗಲಿಕ್ಕೆ ಏನಿವತ್ತು ಕಾರಣಕರ್ತರಾದ್ರು. ಇವತ್ತೇನು ಕಾಂಗ್ರೆಸ್ ಸರ್ಕಾರದ ಈ ಒಂದು ಟ್ರಾನ್ಸ್ಫರ್ ಏನ್ ನಡೀತಾ ಇದೆ, ಈ ವರ್ಗಾವಣೆಗೆ ಸಿಲುಕಿ ಒಬ್ಬ ನಿಷ್ಠಾವಂತ ಅಧಿಕಾರಿ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. 40 ಲಕ್ಷ ರೂಪಾಯಿ ಹಣವನ್ನ ಪಡ್ಕೊಳ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವ್ರಿಗೆ ಯಾವುದೇ ರೀತಿ ಪೋಸ್ಟಿಂಗ್ ಕೊಟ್ಟು ಮನಸ್ಸಿಗೆ ಬಹಳ ಕಿರುಕುಳವನ್ನ ಕೊಟ್ಟು ಮಾನಸಿಕವಾಗಿ ಅತ್ಯಂತ ನೋವನ್ನು ಅನುಭವಿಸಿ ಇವತ್ತು ನೇಣಿಗೆ ಶರಣಾಗಿರ್ತಕ್ಕಂಥವ್ರು. ಅವರ ಜೊತೆಯಲ್ಲಿ ಇವತ್ತು ನಮ್ಮ ಎಲ್ಲ ಪಕ್ಷ ಇದೆ. ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರು ಅವ್ರ ಮನೆಯವ್ರ ಜೊತೆ ಇರ್ತಾನೆ ದೂರವಾಣಿಯಲ್ಲಿ ಮಾತನಾಡಿದ್ದಾರೆ. ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ ಅಂತಕ್ಕಂಥದ್ದನ್ನ ಹೇಳೋದು ಅಷ್ಟೇ ಅಲ್ದಿರ ಅವ್ರ ಜೊತೆಯಲ್ಲಿ ಇರ್ತಕ್ಕಂಥ ಒಂದು ಕೆಲಸವನ್ನ ಪಕ್ಷ ಮಾಡುತ್ತೆ. ನಾ ಭೇಟಿ ಕೊಡ್ತೇನೆ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ವಿಜಯನಾಗ್ ಜೊತೆ NSW TV5 ಚನ್ನಪಟ್ಟಣ.